ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಮತ್ತು ಗಂಧದ ನಾಡು ಜನಪರ ವೇದಿಕೆ ಹಾಗೂ ನಿಸರ್ಗ ಸೇವಾ ಸಂಸ್ಥೆ ಆಶ್ರಯದಲ್ಲಿ ಬೃಹತ್ ಉಚಿತ ನೇತ್ರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಚಂದಾಪುರ ಸಮೀಪವಿರುವ ರಾಮಸಾಗರ ರಸ್ತೆಯ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ನ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಬೃಹತ್ ಉಚಿತ ನೇತ್ರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಶಾಲೆಯ ಮುಖ್ಯಸ್ಥರು ಮತ್ತು ಎಜಿಎಂ ಆದ ಶ್ರೀನಿವಾಸ್ ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ಶಿಬಿರದಲ್ಲಿ ಉಚಿತವಾಗಿ ಕಣ್ಣು ಪರೀಕ್ಷೆ, ಪೊರೆ ಶಸ್ತ್ರಚಿಕಿತ್ಸೆ, ಬಿಪಿ, ಮಧುಮೇಹ, ಹೃದಯ, ಇಸಿಜಿ, ದಂತ ಪರೀಕ್ಷೆ, ಕೀಲು, ಮೂಳೆ, ಕಿವಿ, ಮೂಗು, ಬಾಯಿ, ಮಕ್ಕಳ, ಮಹಿಳೆಯರ ರೋಗ, ಸಾಮಾನ್ಯ ರೋಗಿಗಳಿಗೆ ವೈದ್ಯಕೀಯ ತಪಾಸಣೆ ಮಾಡಿ ಸ್ಥಳದಲ್ಲಿಯೇ ಔಷಧಿಯನ್ನು ಸಹ ನೀಡಲಾಯಿತು. ವಿಶೇಷವಾಗಿ ಶಿಬಿರದಲ್ಲಿ ರಕ್ತದಾನ ಶಿಬಿರವನ್ನು ಸಹ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನಿಸರ್ಗ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ನಿಸರ್ಗ ದೇವರಾಜ್ ನಾಯಕ್, ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ನ ಪ್ರಾಂಶುಪಾಲರಾದ ಸೈರಾ ಬಾನು, ಆಡಳಿತ ಅಧಿಕಾರಿ ಅಶ್ವಿನಿ, ಗಂಧದ ನಾಡು ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಸ್ವಾಭಿಮಾನಿ ಸತೀಶ್, ಜಿಲ್ಲಾ ಉಪಾಧ್ಯಕ್ಷ ಸದಾಶಿವ, ಗಜವೆ ಮುಖಂಡರಾದ ಮಹತ ಲಿಂಗಪುರ ಮಂಜು, ಅರ್ಜುನ್, ನಿಸರ್ಗ ದೃಷ್ಟಿಧಾಮದ ಸುರೇಶ್, ಆಕ್ಸ್ಫರ್ಡ್ ಆಸ್ಪತ್ರೆಯ ಕಾರ್ತಿಕ್, ಹಿಮೋಕೇರ್ ರಕ್ತನಿಧಿ ಕೇಂದ್ರದ ಮದನ್ ಕುಮಾರ್, ಕಾವೇರಿ ಆಸ್ಪತ್ರೆಯ ನಾಗೇಶ್, ಶ್ರೀ ವೆಂಕಟೇಶ್ವರ ದಂತ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಶಿಬು ಹಾಗೂ ವೈದ್ಯಕೀಯ ಅರೆ ವೈದ್ಯಕೀಯ ತಂಡ, ಶಾಲಾ ಆಡಳಿತ ಮಂಡಳಿಯ ಸದಸ್ಯರು, ಶಿಕ್ಷಕರು, ಪೋಷಕರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ದಿನ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲು ಚಂದಾಪುರ ಬ್ರಾಂಚ್ ವತಿಯಿಂದ ಹಾಗೂ ಅದರ ಜೊತೆಗೆ ನಮ್ಮ ನಿಸರ್ಗ ಸೇವಾ ಸಂಸ್ಥೆ ಹಾಗೂ ಗಂಧದ ಜನಪರ ವೇದಿಕೆ ಬೆಂಗಳೂರು ನಗರ ಜಿಲ್ಲಾ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಶಿಬಿರದಲ್ಲಿ ಈ ಒಂದು ಶಾಲೆಯ ಪೋಷಕ ವರ್ಗ ಹಾಗೂ ಮಕ್ಕಳು ಹಾಗೂ ಶಾಲೆಯ ಅಧ್ಯಾಪಕರು ಮತ್ತು ಈ ಭಾಗದ ರಾಮಸಾಗರ, ಇಲಲ್ಗಿ ಹಾಗೂ ಚಂದಾಪುರ ಭಾಗದ ನಾಗರಿಕರು ಒಂದು ಶಿಬಿರದ ಪ್ರಯೋಜನವನ್ನು ಪಡ್ಕೊಳ್ತಿದ್ದಾರೆ. ಇದ್ರ ಜೊತೆಯಲ್ಲಿ ನಮಗೆ ಈ ದಿನ ಹಿಮೋಕೇರ್ ಬ್ಲಡ್ ಬ್ಯಾಂಕ್ ವತಿಯಿಂದ ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಂಡಿದ್ದು, ಶಾಲೆಯಲ್ಲಿ ಇರುವಂಥ ಟೀಚರ್ಸ್ಗಳು ಹಾಗೂ ಪೋಷಕರು ರಕ್ತದಾನವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಶಿಬಿರ ಈ ಒಂದು ಭಾಗದ ಜನರಿಗೆ ಈ ಒಂದು ಬೇಸಿಗೆಯ ತಾಪಮಾನದಲ್ಲಿ BP ಮತ್ತು ಶುಗರು ವ್ಯತ್ಯಾಸಗಳಾಗ್ತಿರುವಂಥ ಕಾರಣಕ್ಕೆ ಮತ್ತು ಪೋಷಕರಿಗೂ ಕೂಡ ಫ್ರೀಯಾಗಿರ್ತಾರೆ. ಈ ಟೈಮಲ್ಲಿ ಎಲ್ರಿಗೂ ಕೂಡ ಆರೋಗ್ಯದ ಒಂದು ಸೇವೆಯನ್ನು ಪಡ್ಕೊಳ್ಳಿ ಅಂತ ಶಾಲಾ ಆಡಳಿತ ಮಂಡಳಿ ನಮ್ಮ ಜೊತೆ ಸಂಪರ್ಕವನ್ನು ಮಾಡಿ ನಮ್ಮ ನಗರ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂಥ ಸದಾಶಿವ ಅವರ ಒಂದು ಸಹಕಾರದಲ್ಲಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ಸಾಕಷ್ಟು ಜನ ಇದರ ಪ್ರಯೋಜನವನ್ನು ಪಡ್ಕೊಂಡ್ರು. ಕಾವೇರಿ ಆಸ್ಪತ್ರೆ ಹಾಗೂ ನಿಸರ್ಗ ದೃಷ್ಟಿಧಾಮ, ಆಕ್ಸ್ಫರ್ಡ್ ಆಸ್ಪತ್ರೆ ಮತ್ತು ಹಿಮೋಕೇರ್ ಬ್ಲಡ್ ಬ್ಯಾಂಕು ಮತ್ತು ವೆಂಕಟೇಶ್ವರ ಡೆಂಟಲ್ಲು ಇವರೆಲ್ಲರೂ ಕೂಡ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ನಿಸರ್ಗ ಸೇವಾ ಸಂಸ್ಥೆ ಹಾಗೂ ಗಂಧದ ನಾಡು ಜನಪರ ವೇದಿಕೆಯ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ನಮ್ಮ ಗಜವೆಯ ಪದಾಧಿಕಾರಿಗಳಾಗಿರುವಂಥ ಅರ್ಜುನ್ ಅವರು, ಮಾತ್ಲಿಂಗಪುರ ಮಂಜು ಅವರು, ಸತೀಶ್ ಅವರು, ಸದಾಶಿವ ಅವರು ಎಲ್ಲರೂ ಕೂಡ ಈ ಒಂದು ಶಿಬಿರದಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ರಾಜ್ಯ ಘಟಕದ ಪರವಾಗಿ ಅವರಿಗೆ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ. Hello all, I'm Saira Banu, Principal of Sri Chaitanya Techno School. I'm glad that we have arranged a free health medical camp today in Chandapura branch. I thank all the dignitaries and all the volunteers who have supported us today. Definitely this health camp will get us good admissions, and I thank all the hospitals and the doctors who have joined us today. Thank you so much. ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲಲ್ಲಿ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸೊ ನನಗೆ ಈ ಫ್ರೀ ಹೆಲ್ತ್ ಕ್ಯಾಂಪ್ ಆಗಿದ ತಕ್ಷಣ ತುಂಬ ಖುಷಿಯಾಗಿದ್ದ ವಿಚಾರ ಏನಂದರೆ ನಮಗಿಂತ ಬಡವರಿಗೆ ತುಂಬ ಸಹಾಯ ಆಗ್ತಿತ್ತು. ಸೊ ಎಲ್ಲ ಆದಷ್ಟು ಜನಗಳಿಗೆಲ್ಲ ನೀವು ಇಷ್ಟೊಂದು ಸೇವೆ ಮಾಡಿದ್ದೀರಿ, ಇಷ್ಟೊಂದು ಎಸ್ಪೆಷಲಿ ಫ್ರೀ ಮೆಡಿಸನ್ ಕೊಡ್ತಿದ್ದೀರಾ. ಎಷ್ಟೋ ಹೆಲ್ತ್ ಕ್ಯಾಂಪ್ಸಲ್ಲಿ ಫ್ರೀ ಮೆಡಿಸನ್ ಇರೋದಿಲ್ಲ, ನಿಮ್ಮಿಂದ ಅದು ಕೂಡ ತುಂಬ ಸಹಾಯ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದ ನಿಮ್ಮ ಸೇವೆಗೆ ಥ್ಯಾಂಕ್ ಯು ಸೋ ಮಚ್. My name is Narmada. I attended this medical camp here in Sri Chaitanya School, Chandapura branch. There were doctors from all different fields wherein they checked very patiently, and they had given all good feedbacks to the patients who have come here. And they are giving a lot of
advice regarding what needs to be done as a follow-up, and it's a very useful camp for all of us. ನಾವು ತುಂಬ ಬಡವರಿದ್ದೀವಿ. ನಮ್ಮ ಅಮ್ಮಗೆ ತುಂಬ ಹುಷಾರಿರಲಿಲ್ಲ, ಹಾಗಾಗಿ ಇಲ್ಲಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಡಾಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಆರೈಕೆ ಮಾಡಿದ್ದಾರೆ. ಅವ್ರಿಗೆ ಕೈ ನೋವಿಗೆ ಮತ್ತು ಕಣ್ಣು ನೋವಿಂದ ಅವರಿಗೆ ತುಂಬ ಮೆಡಿಸಿನ್ಸ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಹೆಸರು ರೂಪಾ ಅಂತ. ನಾವು ಪಬ್ಲಿಕ್ ಅವರು. ನಾವು ಸಂಪಿಗೆ ನಗರಿಂದ ಬಂದಿದ್ದೀವಿ. ಸೊ ಹಾಗಾಗಿ ಇವ್ರು ನಮ್ಮ ತಾಯಿ. ಇವರಿಗೆ ಕೈ ನೋವು ಮತ್ತು ಕಣ್ಣು ದೂರದಿಂದ ಕಾಣಿಸುತ್ತೆ, ಹತ್ತಿರದಿಂದ ಕಾಣಿಸ್ತಾ ಇದ್ದಿಲ್ಲ. ಸೊ ಪಾಂಪ್ಲೆಟ್ ಕೊಟ್ಟಿದ್ರು. ಹಾಗಾಗಿ ನಾವು ಇಲ್ಲಿ ಕ್ಯಾಂಪಿಗೆ ಅಂತ ಬಂದಿದ್ವಿ. ಡಾಕ್ಟರ್ಸ್ ಬಂದು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಮತ್ತು ಅವರಿಗೆ 5 ಪ್ರಾಬ್ಲಮ್ ಇತ್ತು, ಅದಕ್ಕೂ ಸೊಲ್ಯೂಷನ್ ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸ್ಪೆಕ್ಸ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಮೆಡಿಸಿನ್ಸ್ ಆಲ್ಸೋ ಫ್ರೀ ಕೊಟ್ಟಿದ್ದಾರೆ. ತುಂಬ ಡಾಕ್ಟರ್ಸ್ಗೆ ಮತ್ತು ಸ್ಟಾಫ್ಸ್ಗೆ ಧನ್ಯವಾದ.